ವೆಂಕಟನಾಥ ವೆಂಕಟನಾಥ, ನೀನಿಲ್ದೆ ನಾನು ಹೇಗಪ್ಪ ಬದುಕಲಿ? ನೀನು ಗುರುವಾಗ್ತೀಯಾ, ನಂಬಿದವರಿಗೆ ದೇವರಾಗ್ತೀಯಾ ಅಂತ ವಿಜೇಂದ್ರ ಗುರುಗಳು ಹೇಳಿದ್ರು. ಆದ್ರೆ ನೀನು ಈಗಲೇ ವಿಷಯ ನನಗೆ ಗೊತ್ತು. ಆದ್ರೆ ನಿನ್ ತಾಯಿಗೆ ತಿಳಿದ್ರೆ ನಿನ್ನ ಮಗನನ್ನಾಗಿ ನೋಡ್ಬೇಕಾ, ಪವಾಡ ಪುರುಷನನ್ನಾಗಿ ನೋಡ್ಬೇಕಾ? ಅವಳೇನಾದ್ರೂ ನಿನ್ನ ದೇವತಾ ಮನುಷ್ಯನನ್ನಾಗಿ ನೋಡಿದ್ರೆ ಆ ತಾಯಿಯ ಪ್ರೀತಿ, ಆ ವಾತ್ಸಲ್ಯ, ನಿನ್ನ ತುಂಟತನ ಎಲ್ಲವನ್ನು ಅವಳು ಕಳ್ಕೊಂಡ್ ಬಿಡ್ತಾಳೆ. ಆಗ ಅವಳು ಖಂಡಿತ ಅನುಮಾನ ಬಂದೇ ಬರುತ್ತೆ. ನನ್ನ ಕೇಳಿದ್ರೆ ನಾನು ಅವಳಿಗೆ ಏನು ಅಂತ ಉತ್ತರ ಹೇಳಿ? ಇರೋ ಸತ್ಯ ಹೇಳ್ಬಿಟ್ರೆ ನನ್ನ ಗೋಪಿ ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾಳೆ. ಸತ್ಯ ರೀ, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಗೋಪಿ ಹೀಗ್ ಕೇಳ್ತಾ ಇದ್ಯಾ? ಮಡಿ ಉಟ್ಕೋತಾ ಇದ್ದೀನಿ. ನೀವು ನಿತ್ಯ ಮಡಿ ಉಟ್ಕೊಳ್ಳೋದು ಮುಂಜಾನೆ, ಮಧ್ಯರಾತ್ರಿಲಿ ಮಳೆಯಲ್ಲಿ ಯಾಕೆ ಅಂತ. ಅದು ಗುರುಗಳು ಹೇಳಿದ್ರಲ್ಲ, ವೆಂಕಟನಾಥನ್ನ ತಿರುಪತಿಗೆ ಕರ್ಕೊಂಡು ಹೋಗಿ ವೀಣಾಭ್ಯಾಸ ಪ್ರಾರಂಭ ಮಾಡಿ ಅಂತ. ಅದಕ್ಕೆ ಅದ್ ನನಗೂ ಗೊತ್ತಿದೆ. ನಾವು ಹೊರಡೋದಕ್ಕಿಂತ ತುಂಬಾ ಸಮಯ ಇದೆ. ಇಷ್ಟು ಬೇಗ ಯಾಕೆ ಅಂತ ಕೇಳ್ತಾ ಇರೋದು. ಅದು ನೀವು ನನ್ನ ಹತ್ರ ಏನು ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಮಠಕ್ಕೆ ಹೋಗಿ ವೆಂಕಟನಾಥನ್ ಜಾತಕ ತೋರ್ಸ್ಕೊಂಡ್ ಬನ್ನಿ ಅಂದೆ. ಹೋಗ್ ಬಂದ್ರಿ. ಹೋಗಿ ಬಂದಾಗಿಂದ ಒಂಥರ ಇದ್ದೀರಾ. ಗುರುಗಳು ಏನ್ ಹೇಳಿದ್ರು ಅಂತ ಕೇಳಿದ್ರು ಹೇಳ್ತಾ ಇಲ್ಲ.